ನನ್ನ ಹಸ್ಬೆಂಡ್ ಈ ಸತಿ ಆ್ಯನಿವರ್ಸರಿಗೆ ಅಂತಂದ್ಬಿಟ್ಟು ಸರ್ಪ್ರೈಸಾಗಿ ಗೋಲ್ಡ್ ಗಿಫ್ಟ್ ಕೊಟ್ಟರು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ನಮ್ಮ ಆ್ಯನಿವರ್ಸರಿ ದಿನದ ಪಾರ್ಟ್ ವಿಡಿಯೋ, ಅಂದರೆ ಈವ್ನಿಂಗ್ ಬ್ಲಾಗು. ನಾವು ಬೆಳಗ್ಗೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರಲಿಲ್ಲ, ಅವರು ಸ್ಕೂಲ್ಗೆ ಹೋಗಿದ್ರು. ಸೊ ಹಾಗಾಗಿ ಅವ್ರಿಗೆ ಇಷ್ಟ ಆಗೋ ಥರ ಎಲ್ಲಾದರೂ ಕರ್ಕೊಂಡು ಹೋಗೋಣ ಈವ್ನಿಂಗು ಅಂತಂದ್ಬಿಟ್ಟು ಸಡನ್ ಪ್ಲ್ಯಾನ್ ಮಾಡಿಕೊಂಡು ನಾವು ಬಂದಿದ್ದು ಟೈಗರ್ ಏರೋ ರೆಸ್ಟೋರೆಂಟ್ಗೆ. ಅವ್ರಿಗೆ ಏರೋಪ್ಲೇನ್ ಅಂದರೆ ತುಂಬಾ ಇಷ್ಟ, ಕೇಳ್ತಾನೆ ಇದ್ರು ಯಾವಾಗ್ಲೂ. ಹಾಗಾಗಿ ನಾವು ಬನ್ನೇರುಘಟ್ಟ ರೋಡಲ್ಲಿರೋ ಅಂಥ ಏರೋಪ್ಲೇನ್ ರೆಸ್ಟೋರೆಂಟಿಗೆ ಕರ್ಕೊಂಬಂದ್ವಿ, ಟೈಗರ್ ಏರೋ ರೆಸ್ಟೋರೆಂಟ್ ಅಂತ. ಆ್ಯಕ್ಚುಲಿ ಇದ್ರ ಎಂಟ್ರಿಗೆ ನಾವು ಬೋರ್ಡಿಂಗ್ ಪಾಸ್ ತೊಗೋಬೇಕು. ಒಬ್ಬೊಬ್ರಿಗೆ 100 ರೂಪೀಸ್ ಇರುತ್ತೆ. ಮಕ್ಕಳಿಗೆ 4 ಇಯರ್ಸ್ ಮೇಲೆ 100 ರೂಪೀಸ್ ಕೊಟ್ಟು ತೊಗೋಬೇಕು. ನಾವಿಲ್ಲಿ ನನ್ನ ಮಗಳಿಗೆ ಏನು ತೊಗೊಳ್ಳಿಲ್ಲ, ಪರವಾಗಿಲ್ಲ ಅಂದರೆ ಅವಳಿಗೆ 6 ಇಯರ್ಸ್ ಇವಾಗ, ಪರವಾಗಿಲ್ಲ ಅಂತ. ಸೊ ಹಾಗಾಗಿ ಇಬ್ಬರಿಗೆ ತೊಗೊಂಡ್ವಿ. ಒಳಗಡೆ ನಾವು ಫುಡ್ ಹೇಗೆ ಆರ್ಡ್ರ್ ಮಾಡ್ತೀವಿ ಅದ್ರ ಮೇಲೆ ಬಿಲ್ ಪೇ ಮಾಡಬೇಕಾಗುತ್ತೆ. ಹಾಗೆ ನೈಟ್ 1 ಗಂಟೆವರೆಗೂ ಓಪನ್ ಇರುತ್ತೆ ಇದು. ಹಾಗೆ ನನ್ನ ಮಕ್ಕಳಿಗಂತೂ ತುಂಬಾ ಖುಷಿ ಆಯಿತು ಏರೋಪ್ಲೇನ್ ಅಂದರೆ. ಬಟ್ ಅವ್ರು ಅಂದ್ಕೊಂಡಿದ್ರು ಏರೋಪ್ಲೇನ್ ಮೇಲೆ ಹೋಗ್ತೀವಿ ಅಂತ, ಬಟ್ ಇದು ಮೇಲೆ ಹೋಗಲಿಲ್ಲ. ಹಾಗಾಗಿ ನನ್ನ ಮಗ ಅಂತೂ ಬಿಡಲೇ ಇಲ್ಲ, ತಲೆ ತಿಂತಾ ಇದ್ದ ಮೇಲೆ ಹೋಗಬೇಕು ಅಂತ. ನಾವು ಊಟ ಮಾಡೋವರೆಗೂ ಅವನಿಗೆ ಇದು ಊಟಕ್ಕೆ ನಿಲ್ಸಿದ್ಯಪ್ಪ ಅಂತ ಏನೇನು ಹೇಳಿ ಸಮಾಧಾನ ಮಾಡಿ ಮತ್ತೆ ಆಚೆ ಕರ್ಕೊಂಬರಕ್ಕೆ ಬಂದರೆ ಬರ್ತಾನೆ ಇಲ್ಲ ಅವನು. ಇಲ್ಲ ನಾನು ಮೇಲೆ ಹೋಗಬೇಕು ಅಂತ. ಊಟ ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ತಿಂದಾದ್ಮೇಲೆ ಲಾಸ್ಟಲ್ಲಿ ಮತ್ತೆ ಒಂದು ಐಸ್ ಕ್ರೀಮ್ ತೊಗೊಂಡು ನಾವು ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡ್ಕೊಂಡು, ನಾವು ಕೇಕೆಲ್ಲ ಏನು ಕಟ್ ಮಾಡಲಿಲ್ಲ, ಐಸ್ ಕ್ರೀಮ್ನೇ ಒಬ್ರಿಗೊಬ್ರು ತಿನ್ನಿಸ್ಬಿಟ್ಟು. ಹಾಗೆ ಅವರು ಫ್ಲವರ್ ಬೊಕ್ಕೆ ಕೊಟ್ಟರು. ಹಾಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಕೊಟ್ಟರು. ಸರ್ಪ್ರೈಸ್ ಗಿಫ್ಟ್ ಅಂದರೆ ಅವ್ರು ಇವತ್ತೇ ತಂದಿದ್ದಲ್ಲ, 15 ಡೇಸ್ ಬ್ಯಾಕ್ ಮುಂಚೆನೇ ನನಗೆ ಹೇಳಿದರು ಏನು ಬೇಕು ತೊಗೋ ಕೊಡಿಸ್ತೀನಿ ಅಂತಂದ್ಬಿಟ್ಟು. ಸೊ ಹಾಗಾಗಿ ನನಗೆ ಬೇಕಾಗಿದ್ದನ್ನು ನಾನು ಹೇಳಿದೆ. ಸೊ ಹಾಗಾಗಿ ಅದನ್ನು ಆರ್ಡ್ರ್ ಮಾಡಿ ಇವತ್ತು ತಂದು ಕೊಟ್ಟರು. ಖುಷಿ ಆಯಿತು, ತುಂಬ ಚೆನ್ನಾಗಿದೆ. ಎಲ್ಲ ಮುಗಿಸ್ಕೊಂಡು ಹೋಗುವಾಗ ನನ್ನ ಮಗ ನೋಡಿ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಇಲ್ಲಿ ಬಂದಿರೋ ಮಕ್ಕಳೆಲ್ಲ ಪ್ರತಿಯೊಬ್ಬರೂ ಹೋಗಿ ಅಲ್ಲಿ ಒಂದ್ಸಲ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ನನ್ನ ಮಗ ಅಲ್ಲಿಂದ ಎದ್ದೊಳಗೆ ಇಲ್ಲ. ಮಕ್ಕಳೆಲ್ಲ ಬೇರೆಯವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ನು ಬರ್ತಾ ಇಲ್ಲ, ನಾನು ಇನ್ನೂ ಸ್ವಲ್ಪ ಹೊತ್ತು ಆಡಬೇಕು ಅಂತಂದು. ನಾವು ಬೇರೆ ಮಕ್ಕಳು ಆಡ್ತಿದ್ರಲ್ಲ, ಸೊ ಹಾಗಾಗಿ ಅವನ್ನ ಕರ್ಕೊಂಡು ಬಂದ್ವಿ. ಅವನು ತುಂಬ ಅಳ್ತಾ ಇದ್ದ, ನಾನು ಮತ್ತೆ ಆಡಬೇಕು ಅಂತ ಅಂದ್ಬಿಟ್ಟು ಏನೇನು ಹೇಳಿ ಸಮಾಧಾನ ಮಾಡಿ ಕರ್ಕೊಂಬಂದು. ಮತ್ತು ಹಾಗೆ ಅಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ, ಅಲ್ಲಿ ಆಟ ಆಡೋದಕ್ಕೆ ಬಿಟ್ವಿ. ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಆಟ ಆಡ್ಕೊಂಡಿದ್ದ. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸು. ಹಾಗೆ ಇಲ್ಲಿ ಟೆಂಟ್ ಹೌಸ್ಗಳು ಕೂಡ ಇತ್ತು, ಇಲ್ಲಿ ಸ್ಟೇ ಕೂಡ ಆಗ್ಬೋದು ಅಂತೆ. ಹಾಗೆ ಸ್ವಲ್ಪ ಹೊತ್ತು ಪ್ಲೇ ಏರಿಯಾದಲ್ಲಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ನಾವು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ವಾಪಸ್ ರಿಟರ್ನ್ ಮನೆಗೆ ಬಂದ್ವಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.